ಬಳ್ಳಾರಿ ಬ್ಯಾನರ್ ಗಲಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬಿಜೆಪಿ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಮಾಜಿ ಸಚಿವರಾದಂತಹ ಶ್ರೀರಾಮುಲು ಅವರಿದ್ದಾರೆ. ಅವರೊಟ್ಟಿಗೆ ಮಾತಾಡ್ಸೋಣ. ಸರ್, ನಿಜಕ್ಕೂ ಆ ದಿನ ಬಳ್ಳಾರಿಯಲ್ಲಿ ಬ್ಯಾನರ್ ಗಲಭೆಯಿಂದನೇ ಆದಂತ ಘಟನೆನ ಅಥವಾ ಬೇರೆನೇ ಉದ್ದೇಶ ಇಟ್ಕೊಂಡು ಈಗ ಘಟನೆ ಆಯ್ತು? ಅವರು ಜಗಳ ಮಾಡ್ಕೋಬೇಕು ಅನ್ನಂತ ಕಾರಣದಿಂದ ಭಾರತೀಯ ಜನತಾ ಪಾರ್ಟಿ ಇದ್ದಂಥ ಹಿರಿಯ ನಾಯಕರ ಮೇಲೆ ಅವರು ಭಯಪಡಿಸಿದ್ರೆ ಜನ ಭಯಬೀಳ್ತಾರೆ ಅನ್ನೋಂಥ ಉದ್ದೇಶದಿಂದನೇ ಅವರೆಲ್ಲ ಕೂಡ ಪ್ರೀ ಪ್ಲಾನ್ ಮಾಡ್ಕೊಂಡು ಜಗಳಕ್ಕೆ ಬಂದಿದ್ದಾರೆ. ಜಗಳಕ್ಕೆ ಬಂದಂಥ ಟೈಮಲ್ಲಿ ಕೂಡ ಕೇವಲ ಬ್ಯಾನರ್ ಅನ್ನೋಂಥದ್ದು ಮಹರ್ಷಿ ವಾಲ್ಮೀಕಿ ಪುತ್ಥಳಿ ಅನ್ನೋಂಥದ್ದು ನೆಪ ಮಾತ್ರ ಆಗಲಿ, ಇದೆಲ್ಲ ಕೂಡ ಅವರು ಉದ್ದೇಶಪೂರ್ವಕವಾಗಿ ಜಗಳ ಮಾಡ್ಕೊಂಡ ನಂತರ ಅವರವರು ಬೇರೆ ಬೇರೆ ಕಾರಣಗಳಿಂದ ಎಲ್ಲರೂ ಕೂಡ ಇವತ್ತು ಬಳ್ಳಾರಿ ನಗರದಲ್ಲಿ ಡ್ರಗ್ ವ್ಯಸನಕಾರರಾಗಿ ಎಲ್ಲ ಯುವಕರನ್ನು ಮಾಡಿದ್ದಾರೆ. ಹೆಣ್ಮಕ್ಳ ಮೇಲೆ ಅತ್ಯಾಚಾರಗಳು ಆಗ್ತಿದ್ವು. ಇವತ್ತು ಈ ಲಾ ಆ್ಯಂಡ್ ಆರ್ಡರ್ ಫೇಲ್ಯೂರ್ಸ್ ಆಗಿದೆ. ಇವೆಲ್ಲ ಮಾಡ್ಕೊಂಡ ನಂತರ ಕೂಡ ಒಬ್ಬ ಯುವಕ ಸತ್ತೋಗಿದ್ದಾನೆ. ಸತ್ತೋದ ಮೇಲೆ ಕೂಡ ಇವತ್ತಿನ ತನಕ ಆಗಿದೆ. ಏನು ಇವತ್ತು ನಾವು CBI ಕೊಡಬೇಕು, ನಂತರ CID ನ್ಯಾಯ ಸಿಗಲ್ಲ ಅನ್ನೋಂಥ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ವಿ. ಇವತ್ತು ಸಮಾವೇಶ ಏನಿದನ್ನು CBI ಕೊಡಬೇಕು, ನಾರಾ ಭರತ್ ರೆಡ್ಡಿಯನ್ನು ಅರೆಸ್ಟ್ ಮಾಡಬೇಕು. ಸರ್, ನಿಜಕ್ಕೂ ಯಾಕೆ ಕೊಲೆ ಮಾಡೋದಕ್ಕೆ ಬಂದಿದ್ರು ಅಂತ ಆರೋಪ ಮಾಡ್ತಿದ್ದಾರೆ ಜನಾರ್ದನ್ ರೆಡ್ಡಿ ಅವರು. ಯಾಕೆ ಕೊಲೆ ಮಾಡೋದಕ್ಕೆ ಬಂದಿದ್ರು? ಕೊಲೆ ಮಾಡಕ್ಕೆ ಬಂದಾರ ಅಂತ ಹೇಳಿದ್ರೆ ಆಲ್ರೆಡಿ ಅವ್ರು ನೋಡ್ಸಿದಾರಲ್ಲ. ಆ ಜನಾರ್ದನ್ ರೆಡ್ಡಿ ಅವರು ಗುಂಡು ಹಾರ್ತಾ ಇದ್ವು, ನಾವೆಲ್ಲ ಕಣ್ಣಾರ ನಡೀತಿದ್ವು. ಅವ್ರ ಗುಂಡೆ ಅವರೇ ತೊಗೊಂಬಂದು ನೋಡ್ಸ್ಯಾರಲ್ಲ. ಎಲ್ಲ ನಮ್ಮ ಮೇಲೆ ಗುಂಡು ಹಾರಿಸಿದಂಥ ಗುಂಡುಗಳೆಲ್ಲ ಕೂಡ ಪೊಲೀಸರು ಇನ್ನೊಂದು ಫೇಲ್ಯೂರ್ ಏನು ಮಾಡ್ಯಾರಂದ್ರೆ, ಈ ಪಂಚನಾಮ ಆಗೋಂಥ ಟೈಮಲ್ಲಿ ಯಾರನ್ನ ಪಂಚನಾಮ ಮಾಡ್ಬೇಕಂದ್ರೆ ಅವ್ನ ಹುಡುಗ ಸತ್ತಿದ್ದಂಥ ಸೈಟ್ ಏನಿದೆನೋ ಅದಕ್ಕೆಲ್ಲ ಕೂಡ ಫೆನ್ಸಿಂಗ್ ಆಗಬೇಕು. ಪಂಚನಾಮ ಮಾಡಿ ಗುಂಡೆಲ್ಲ ಹಾರಿಸೋದಂದ್ರೆ ಅಲ್ಲಿ ಯಾರು ಕೂಡ ಜನ ತಿರುಗಾಡಕ್ಕೆ ಬರಬಾರ್ದು. ಅವ್ರು ಪಂಚನಾಮ ಮಾಡಿ 4 ದಿನ ಆದ ನಂತರ 4 ದಿನ ಆದ್ಮೇಲೆ ಏನು ಸಿಗ್ತಾವ? ಏನು ಸಿಗಲ್ಲ. ಎಲ್ಲ ಜನ ಮಂದಿ ನಡ್ಕೊಂಡು ಇರ್ತಾರೆ, ಏನು ಸಿಗ್ತಾವ? ಸರ್, ಜೊತೆಗೆ ಬಿಜೆಪಿ ಅವರು ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀರಾ. ಇದಾಗದು ಜನವರಿ 1ನೇ ತಾರೀಕು, ಇವತ್ತು ಜನವರಿ 17. ಯಾಕೆ ಈ 17 ದಿನಗಳು ತಡ ಮಾಡಿದ್ರು? ಜೊತೆಗೆ ಇನ್ನೊಂದು ಗೊಂದಲ ಕೂಡ ಸೃಷ್ಟಿಯಾಗಿತ್ತು, ಪಾದಯಾತ್ರೆ ಮಾಡ್ತೀವಿ ಮಾಡಲ್ಲ ಅಂತ. ಯಾಕೆ ನಿಮಗೆ ಏನಾದರೂ ಫ್ರೀಡಮ್ ಸಿಕ್ತಿಲ್ವಾ ಪಕ್ಷದಲ್ಲಿ? ಹೆಂಗೆ? ಪಕ್ಷದಲ್ಲಿ ರಾಜ್ಯಾಧ್ಯಕ್ಷರು ಕೂಡ ಮಾಡಬೇಕು ಅನ್ನೋಂಥದ್ದು ನಮ್ಮೆಲ್ಲರೂ ಕೂಡ ತಿಳಿಸಿದ್ದಾರೆ. ನಮ್ಮ ಬೇರೆ ಬೇರೆ ಕಾರಣದಿಂದ ನಮ್ಮ ರಾಷ್ಟ್ರೀಯ ನಾಯಕರೆಲ್ಲರೂ ಕೂಡ ಬ್ಯುಸಿ ಇದ್ದಾರೆ, ರಾಷ್ಟ್ರೀಯ ಅಧ್ಯಕ್ಷರು ಆಗ್ತಾ ಇದ್ದಾರೆ. ಹಂಗಾಗಿ ಮುಂದಿನ ದಿನಗಳಲ್ಲಿ ಇದು 1ನೇ ಹಂತದ ಹೋರಾಟ ಸಮಾವೇಶ ಮಾಡ್ತೀವಿ, 2ನೇ ಹಂತದ ಹೋರಾಟ ಮುಂದಕ್ಕೆ ಪಾದಯಾತ್ರೆಯನ್ನು ಕೂಡ ಮಾಡೋಂಥ ಕೆಲಸ ಮಾಡ್ತೀವಿ. ಸರ್, ಕಾಂಗ್ರೆಸ್ನವ್ರು ಬಂದಂತ ಸಂದರ್ಭದಲ್ಲಿ ನೀವಿದ್ದಾಗ ಬಳ್ಳಾರಿ ಬಂದ್ಬಿಟ್ಟು ರಿಪಬ್ಲಿಕ್ ಆಗಿದೆ ಅನ್ನೋ ಒಂದು ಆರೋಪ ಮಾಡ್ತಿದ್ರು. ಈಗ ನೀವು ಅವ್ರು ಬಂದಾಗ ರಿಪಬ್ಲಿಕ್ ಆಗಿದೆ ಅಂತ ಆರೋಪ ಮಾಡ್ತಿದ್ರು. ನಿಜಕ್ಕೂ ರಿಪಬ್ಲಿಕ್ ಆಫ್ ಬಳ್ಳಾರಿಯಿಂದ ಜನರಿಗೆ ಯಾವಾಗ ಮುಕ್ತಿ ಸಿಗುತ್ತೆ ಸರ್? ಯಾವತ್ತೂ ಏನಾಗಲಿಲ್ಲ. ಕೊಲೆ ಅನ್ನೋಂಥ ಸಂಪ್ರದಾಯ ಏನು ಇವತ್ತು ಮಾಡಿದಾರೋ ಕಾಂಗ್ರೆಸ್ ಅವರಿಂದನೇ ಕೊಲೆ ಆಗೋಂಥ ಕೆಲಸ ಆಗಿದಾವ. ಬೇರೆಯವ್ರ ಮನೆಗೆ ಗುಂಡು ಹಾರಿಸ್ತಾ ಇದ್ರು ಓಪನ್ ಆಗಂದ್ರೆ ಇದು ಕಾಂಗ್ರೆಸ್ಸಿನ ಸಂಸ್ಕೃತಿ. ಹಂಗಾಗಿ ಜನರು ಗೊತ್ತಿದೆ. ಯಾಕಂದ್ರೆ ಅವತ್ತಿದ್ದಂಥ ಟೈಮಲ್ಲಿ ಹೇಳಿದಂಥವ್ರೆ ಇವತ್ತು ಹಿಂಗೆ ಮಾಡ್ತಿದ್ದಾರೆ ಅನ್ನೋದು ಕೂಡ ಜನರು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಸರ್, ಕೊನೆ ಪ್ರಶ್ನೆ ಸರ್, ಶ್ರೀರಾಮುಲು ಅವರು ಪಾದಯಾತ್ರೆ ಮಾಡ್ತಾರಾ? ಫಿಕ್ಸಾ? ಅಲ್ಲ, ಮಾಡ್ತಾರೆ ಅನ್ನೋದಕ್ಕಿಂತ ಆಲ್ರೆಡಿ ನಾವು ನಮ್ಮ ಅಧ್ಯಕ್ಷರು ಹೇಳಿದಾರ, ನಮ್ಮ ಪಾರ್ಟಿ ಹೇಳಿದೆ, ಮುಂದಿನ ದಿನಗಳಲ್ಲಿ ಇದನ್ನು ಖಂಡಿತವಾಗಿ ಮಾಡ್ತಾರೆ. ಅದರಲ್ಲಿ ಬೇರೆ ಪ್ರಶ್ನೆ ಏನಿಲ್ಲ. ಇದು ಹೆಂಗ್ ಮಾಡಬೇಕು ಅನ್ನೋಂತ ನಮ್ಮ ಅಧ್ಯಕ್ಷರು ತಿಳಿಸುವಂತ ಕೆಲಸ ಮಾಡ್ತಾರೆ. ಎಸ್, ಇದಾಗಿತ್ತು ಮಾಜಿ ಸಚಿವರಾದಂತಹ ಬಿ ಶ್ರೀರಾಮುಲು ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ಶಿವಮೂರ್ತಿ ಜೊತೆ ವಿವೇಕ್, ಆದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್, ಬಳ್ಳಾರಿ.